ತುಂಬಾ ಒಳ್ಳೆಯವರು. ನಮ್ಮೊಟ್ಟಿಗೆ ಕಾಫಿ ಕುಡಿತಾರೆ, ತಿಂಡಿ ತಿಂತಾರೆ, ಹೆಗಲ ಮೇಲೆ ಕೈ ಹಾಕೋತೀವಿ, ಮಾತಾಡ್ತಾ ಇರ್ತೀವಿ. ಆಮೇಲೆ ಏನಾಗುತ್ತೆ, ನಾನು ಹೋಗ್ಬಿಟ್ಟು ಒಂದು ತಪ್ಪು ಮಾಡ್ಬಿಡ್ತೀನಿ. ನಮ್ ಚಿಕ್ಕಪ್ಪ ಏನ್ ಮಾಡ್ತಾರೆ, ಯೂನಿಫಾರ್ಮ್ ಹಾಕೋತಾರೆ, ಒದ್ದು ಹೇಳ್ಕೊಂಡು ಹೋಗ್ತಾರೆ ನನ್ನ ಸ್ಟೇಷನ್ಗೆ. ಆವಾಗ ಅವ್ರು ಒಂದಿಷ್ಟು ಕಾನೂನು ಅಂತೆಲ್ಲ ಮಾತಾಡ್ಬೇಕಾದ್ರೆ ನಾನು ನಮ್ಮಪ್ಪನಿಗೆ ಫೋನ್ ಹಾಕಿ, ನಮ್ಮಪ್ಪ ನಮ್ ಚಿಕ್ಕಪ್ಪ ಯಾಕೋ ಬೇರೆಯವ್ರ ತರ ಆಡ್ತಾ ಇದಾರೆ, ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಈಗ ತಪ್ಪು ನಂದ, ನಮ್ ಚಿಕ್ಕಪ್ಪಂದ. ಎಲ್ಲಿವರೆಗೆ ನಾನು ಕರೆಕ್ಟ್ ಆಗಿದ್ದು ಅಲ್ಲಿವರೆಗೆ ನಮ್ ಚಿಕ್ಕಪ್ಪ ಆಗಿದ್ರು. ಎಲ್ಲಿ ಬ್ಯಾಡ್ದಿದ್ ಕಡೆ ನಾನು ಕೈ ಅಲ್ಲಾಡ್ಸಕ್ ಹೋದ್ನು, ನಮ್ ಚಿಕ್ಕಪ್ಪ ಪೊಲೀಸ್ ಆಫೀಸರ್ ಆದ್ರು. ಸಿಂಪಲ್ ಆಗಿ ನಾನು ಶುರು ಮಾಡಿದರೆ ಯುದ್ಧನ ನಾನು ಹೇಗ್ ಫಿನಿಶ್ ಮಾಡಿದೆ ಅನ್ನೋದ್ರ ಬಗ್ಗೆ ನೀವು ನನಗೆ ಬೈಕೊಡುದು. ಕರೆಕ್ಟ್? ಡೋಂಟ್ ಬ್ಲೇಮ್ ಮೀ ಫಾರ್ ಹೌ ಐ ಫಿನಿಶ್ಡ್ ಅ ವಾರ್ ವಿಚ್ ಐ ಡಿಡ್ಂಟ್ ಸ್ಟಾರ್ಟ್. ಈಗ ಒಂದು ಹಂತದ ಮೇಲೆ ಅದು ಹೋಗ್ತಾ ಇದೆ ಅಂದಾಗ, ಈಗ ಒಂದು ಪರ್ಸನಲ್ ಆಗಿ ನನಗೆ ಒಂದು ಹೆಸರು ಹಾಳಾಗ್ತಾ ಇದೆ, ಎಲ್ಲರೂ ಆತರ ನೋಡಕ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದಾಗ ಎಲ್ಲರಿಗೂ ಅವ್ರವ್ರದ ರೀತಿಯಾದಂತ ಒಂದು ಟ್ರಿಗರಿಂಗ್ ಪಾಯಿಂಟ್ಸ್ ಇರುತ್ತೆ. ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ದೋ ಒಂದು ಹಂತದಲ್ಲಿ ಇದು ಜೋಕ್ ಅನ್ನೋದನ್ನ ಮಾತಾಡೋದು ಬಿಟ್ಟಾಗ, ನೀವು ಅಕಸ್ಮಾತ್ ಅಡ್ಮಿಟ್ ಮಾಡ್ಕೊಂಡು ನೀವಾಗ್ಲಿ ಜಾನ್ವಿ ಅವರಾಗ್ಲಿ ಇದು ಜೋಕ್ ಆಗಿ ಮಾಡಿದ್ದು, ನಾವೇ ಮಾಡಿದ್ದು ಅಂತ ಹೇಳಿದ ಮೇಲೆ, ಎಲ್ಲರಿಗೂ ಒಪ್ಸಿದ ಮೇಲೆ, ಅದ್ರ ಮೇಲೇನು ಒಬ್ಬ ವ್ಯಕ್ತಿ ಮತ್ತೆ ಕೆದ್ಕೊಂಡು ಸಾರಿ ಹೇಳಿರೋ ನಿಮ್ಮ ಹತ್ರ ಆಗಿರ್ಬೋದು, ಇಲ್ಲ ಒಪ್ಕೊಂಡು ಆದ್ಮೇಲೆ ನಿಮ್ಮ ಹತ್ರ ಮಾತಾಡಿದಾಗ ಅಲ್ಲಿ ಬೇರೆ ಟಾಪಿಕ್ಸ್ ಬರುತ್ತೆ. ಒಪ್ಕೊಂಡೇ ಇಲ್ಲ ನೀವಿಬ್ರು ಇನ್ನು ನೀವೇ ಮಾಡಿದ್ದು ಅಂತ. ಸೊ ಡೋಂಟ್ ಯು ಥಿಂಕ್ ದಟ್ ಒಂದು ಯು ಆರ್ ಗಿವಿಂಗ್ ಅ ರೂಮ್ ಫಾರ್ ಡಿಬೇಟ್. ಅಲ್ಲಿ ಅಂತ ಬಂದಾಗ ಏನಾಗುತ್ತೆ, ರೇಗ್ಸೋಣ ಅಂತ ಹೇಳಿ ಡಿಸೈಡ್ ಮಾಡ್ತೀವಣ್ಣ. ನೆಕ್ಸ್ಟ್ ಡೇ ಬಂದು ಎಲ್ಲರೂ ಗುಂಪು ಬರ್ತಾರೆ, ಓ ರಾತ್ರಿ ಈ ತರ ಆಯ್ತಂತೆ ಅಂದ ತಕ್ಷಣ ಅವತ್ ರಾತ್ರಿ ಡಿಸೈಡ್ ಮಾಡ್ತೀವಿ ಅವ್ರ ಹತ್ರ ಒಂದು ಇಯರಿಂಗ್ಸ್ ಇರುತ್ತೆ. ಓಕೆ ನೋಡೋಣ, ಅದನ್ನ ಶಬ್ದ ಮಾಡೋಣ ಅಂತ. ಎಲ್ಲೂನು ನಾವು ರಕ್ಷಿತನ್ ಟಾರ್ಗೆಟ್ ಮಾಡ್ಬೇಕು ಅನ್ನೋದು ಖಂಡಿತ ಇರ್ಲಿಲ್ಲ ಅಣ್ಣ. ಹೆಜ್ಜೆ ಸದ್ದು ಬಂದಾಗ ಏನ್ ರಿಯಾಕ್ಟ್ ಮಾಡ್ಬೋದು ಅಂತ, ಯಾಕಂದ್ರೆ ಅವ್ರ ಹತ್ರ ಆ ಇಯರಿಂಗ್ಸ್ ಇದ್ದಿದ್ರಿಂದ. ಬಟ್ ಮನೇಲಿ ಹೇಗ್ ಅದ್ ಕನೆಕ್ಟ್ ಆಯ್ತು ಅಂದ್ರೆ, ನಾವು ಬೆಡ್ರೂಮ್ ಅಲ್ಲಿ ಜಾನ್ವಿ ಅವ್ರ ಇಯರಿಂಗ್ ಶೇಕ್ ಮಾಡೋಕ್ಕೂ, ಇಲ್ಲಿ ಹೊರಗಡೆಯಿಂದ ಲೈಟ್ ಫ್ಲಿಕರ್ ಆಗೋದಕ್ಕೂ ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಟ್ ಆಗೋಯ್ತು. ಅಷ್ಟು